ಶಿಡ್ಲಘಟ್ಟದಲ್ಲಿ ಪ್ರಧಾನಿ ಮೋದಿ ಅವರ ದಾಖಲೆ ಸಾಧನೆ ಹಿನ್ನೆಲೆ ವಿಶೇಷ ಪೂಜೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಪ್ರಜಾಪ್ರಭುತ್ವ ಇತಿಹಾಸದಲ್ಲೇ ಅತ್ಯಂತ ದೀರ್ಘಕಾಲ ನಿರಂತರವಾಗಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ನಾಯಕ ಎಂಬ ಹೊಸ ದಾಖಲೆ ನಿರ್ಮಿಸಿದ ಹಿನ್ನೆಲೆ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ನೇತೃತ್ವದಲ್ಲಿ ಬುಧವಾರ ಬೆಳಗ್ಗೆ ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿರುವ ಶ್ರೀರಾಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. 2014 ಮೇ 26ರಂದು ಮೊದಲ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದ ನರೇಂದ್ರ ಮೋದಿ ಅವರು ಜೂನ್ 10ರಂದು 4399 ದಿನಗಳ ನಿರಂತರ ಆಡಳಿತ ಪೂರ್ಣಗೊಳಿಸುವ ಮೂಲಕ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ 4398 ದಿನಗಳ ದಾಖಲೆಯನ್ನು ಹಿಂದಿಕ್ಕಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫೈನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಕಳೆದ 64 ವರ್ಷಗಳಿಂದ ಅಚ್ಚಳಿಯದೆ ಉಳಿದಿದ್ದ ಈ ದಾಖಲೆಯನ್ನು ಮೋದಿ ಅವರು ಮೀರಿಸಿರುವುದು ಬಿಜೆಪಿ ಕಾರ್ಯಕರ್ತರಲ್ಲಿ ಸಂಭ್ರಮ ಮೂಡಿಸಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಶ್ರೀರಾಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇಶದ ಅಭಿವೃದ್ಧಿ ಹಾಗೂ ಪ್ರಧಾನಿ ಮೋದಿ ಅವರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶ ಅಭಿವೃದ್ಧಿಯ ದಿಕ್ಕಿನಲ್ಲಿ ಸಾಗುತ್ತಿದ್ದು ವಿಶ್ವ ಮಟ್ಟದಲ್ಲೇ ಭಾರತಕ್ಕೆ ಹೊಸ ಗೌರವ ದೊರೆತಿದೆ. ಬಡವರು, ರೈತರು, ಯುವಕರು ಹಾಗೂ ಮಹಿಳೆಯರ ಅಭಿವೃದ್ಧಿಗೆ ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅವರ ನಾಯಕತ್ವದಲ್ಲಿ ಭಾರತ ಮತ್ತಷ್ಟು ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು, ಮೋದಿಯವರ ಅಭಿಮಾನಿಗಳು ಉಪಸ್ಥಿತರಿದ್ದರು. ವಾಜಪೇಯಿಯವರ ನೇತೃತ್ವದಲ್ಲಿ ಅವರು ಪ್ರಧಾನಮಂತ್ರಿಯಾಗಿ ಸಾಕಷ್ಟು ಒಳ್ಳೆಯ ಅಭಿವೃದ್ಧಿ ಪದದ ಹತ್ರ ತಗೊಂಡೋಗಿರ್ತಕ್ಕಂಥ ವಾಜಪೇಯಿಯವರು ಪ್ರಧಾನಮಂತ್ರಿ ಆದಮೇಲೆ ಅವರು ದೇಶ ಕಂಡಂಥ ಒಬ್ಬ ಕಟ್ಟ ಕಡೆಯ ಬಡವರನ್ನ ಒಂದು ಟೀಮ್ ಆಗ್ತಕ್ಕಂಥ ಅವರ ಕುಟುಂಬದಿಂದ ಬಂದು ಏನು ಪಕ್ಷದ ನಿಷ್ಠೆಯಿಂದ ಇರ್ತಕ್ಕಂಥವ್ರನ್ನ, ಯಾವುದೇ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಇಲ್ಲದೆ ಇರ್ತಕ್ಕಂಥವ್ರನ್ನ, ಬುದ್ಧಿವಂತರಿರ್ತಕ್ಕಂಥದ್ದನ್ನು ನೋಡಿ ಗಮನಿಸಿ ಈ ದೇಶಕ್ಕೆ ಅರ್ಪಿಸಿದ್ದಾರೆ. ಇದಕ್ಕೆ ನಾವೆಲ್ಲರೂ ನಮ್ಮೆಲ್ಲರ ವಾಜಪೇಯಿಯವರನ್ನ ನಾವು ಇವತ್ತು ತಿಳ್ಕೊಬೇಕಾಗತ್ತೆ. ಯಾಕಂದರೆ ಭಾರತದಲ್ಲಿರ್ತಕ್ಕಂಥ ಏನು ಯಾವ ದಿಕ್ಕಿನಲ್ಲಿ ನಡೀತಾ ಇದೆ, ಭಾರತದನ್ನ ಇಳೆತ್ಕೊಂಡು ನಿಲ್ಲಿಸಬೇಕು, ಯಾವ ಥರ ವಿಕಸಿತ ಭಾರತ ಮಾಡಬೇಕಂತ ಕನಸುಕೊಂಡಿದ್ದು ನಮ್ಮ ವಾಜಪೇಯಿಯವರು. ಅವರ ಆಡಳಿತದ ನಂತರ ಇವತ್ತು 2001ರಲ್ಲಿ ಅವ್ರನ್ನ ಕರೆದು ಏನು ಮುಖ್ಯಮಂತ್ರಿಗಳಾಗಿ ಮಾಡಿದ್ರು. ಅದಾದಮೇಲೆ ಸತತವಾಗಿ 4 ಬಾರಿ ಮುಖ್ಯಮಂತ್ರಿಯಾಗಿ ಮತ್ತೆ ಪ್ರಧಾನಮಂತ್ರಿ ಭಾರತದಲ್ಲಿರ್ತಕ್ಕಂಥವ್ರು ಎಲ್ಲರೂ ಅವ್ರನ್ನ ಏನು ಮಾಡಿರ್ತಕ್ಕಂಥ ಗುಜರಾತ್ ಏನು ಮಾಡಿರ್ತಕ್ಕಂಥ ಆಡಳಿತನ ನೋಡಿ, ಅಭಿವೃದ್ಧಿನ ನೋಡಿ ಇವತ್ತು ಏನು ಪ್ರಧಾನಮಂತ್ರಿಗಳಾಗಿ ಇವತ್ತು ಭಾರತದಲ್ಲಿರ್ತಕ್ಕಂಥವ್ರು ಎಲ್ಲರೂ ಯುವಕರು ಸೇರಿ, ಮಹಿಳೆಯರು ಸೇರಿ ಏನು ಪ್ರಧಾನಮಂತ್ರಿಗೆ ಅವ್ರಿಗೇನಾಗಿ ಓಟ್ ಕೊಟ್ಟಿದ್ದ ಏನು ಅದಾದಮೇಲೆ ಸತತವಾಗಿ 3 ಬಾರಿ ಮತ್ತೆ ಪ್ರಧಾನಮಂತ್ರಿ ಆಗಿ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲರ ಒಂದು ಏನು ಮಾಡಿರ್ತಕ್ಕಂಥ ಏನು ಸತತವಾಗಿ ಯಾರು ಚುನಾಯಿತ ಪ್ರತಿನಿಧಿಗಳು ಏನಾಗಿತ್ತು ಅವ್ರು ಎಲ್ಲರೂ ಹಿಸ್ಟ್ರಿನ ಬ್ರೇಕ್ ಮಾಡಿ ಇವತ್ತು 12 ವರ್ಷ ಏನು ಇವತ್ತು ಅವ್ರು ಆಡಳಿತ ಕೊಟ್ಟಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅವರಿಗೆ ಇವತ್ತು ನಾವು ಇಡೀ ದೇಶದಲ್ಲಿ BJP ವತಿಯಿಂದ ಇಡೀ ದೇಶದಲ್ಲಿ ಮಹಿಳೆಯರು, ಮಕ್ಕಳು, ಯುವಕರು ಎಲ್ಲರೂ ಸೇರಿ ಸಡಗರವಾಗಿ ಇವತ್ತು ಅವರ ಹೆಸರಲ್ಲಿ ರಾಮನ ದೇವಸ್ಥಾನದಲ್ಲಿ ಎಲ್ಲ ದೇವರ ದೇವಸ್ಥಾನಗಳಲ್ಲಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡು ಅವರು ಮೋದಿಜಿಯವರ ಹೆಸರಲ್ಲಿ ಅಭಿಷೇಕ ಮಾಡಿ ಪೂಜೆ ಮಾಡಿ ನಾವು ಕೂಡ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ವತಿಯಿಂದ ಇವತ್ತು ಶಿಡ್ಲಘಟ್ಟ ಶ್ರೀರಾಮ
ದೇವಸ್ಥಾನದಲ್ಲಿ ಇವತ್ತು ನಮ್ಮೆಲ್ಲ ಮುಖಂಡರು, ನಮ್ಮ ಸತ್ಯನಾರಾಯಣ ಡಾಕ್ಟರ್ ಇದ್ದಾರೆ, ಮಾಜಿ ನಮ್ಮ MLA ಆಗಿರ್ತಕ್ಕಂಥ ರಾಜಣ್ಣವರು ಇದ್ದಾರೆ, ಇರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು, ಇರ್ತಕ್ಕಂಥ ಮಂಡಲ ಅಧ್ಯಕ್ಷರುಗಳು, ನಮ್ಮೆಲ್ಲ ಹೆಣ್ಮಕ್ಳು, ನಮ್ಮ ಎಲ್ಲ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಇವತ್ತು ಬಂದು ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಮೋದಿಜಿಯವರಿಗೆ ಇವತ್ತು ಹಾಲಿನ ಅಭಿಷೇಕ ಮಾಡಿ ಇವತ್ತು ಗೌರವಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವ್ರು ಎಲ್ರಿಗೂ ಸ್ವಾಗತವನ್ನು ಕೋರ್ತೀನಿ. ಮೋದಿಜಿಯವರನ್ನ 100 ವರ್ಷ ದೇವರವರಿಗೆ ಆಯಸ್ಸು ಕೊಡಬೇಕು. ವಿಕಸಿತ ಭಾರತ 2047ಕ್ಕೆ ವಿಕಸಿತ ಭಾರತ ಆಗಬೇಕು ಅಂತ ಹೇಳಿದ್ರೆ ನಾನಿವತ್ತು ಶಿಡ್ಲಘಟ್ಟದಲ್ಲಿ ಒಂದು ಮಾತು ಹೇಳಲೇಬೇಕಾಗುತ್ತೆ. ಸಾಕಷ್ಟು ವೈಯಕ್ತಿಕವಾಗಿ ಎಲ್ರಿಗೂ ಅಂಧ ಪ್ರೇಮ ಅಂತ ಇರುತ್ತೆ. ಅಂಧ ಪ್ರೇಮ ಅಂತ ಹೇಳಿದ್ರೆ ಮುಂದೆ ಏನು ಅಂತ ಗೊತ್ತಿರಲ್ಲ, ಕಣ್ಣು ಮುಚ್ಕೊಂಡ್ರೆ ಅವ್ರಿಗೆ ಕಾಣಿಸೋದು ಅವ್ರಿಗೆ ಏನು ಬೇಕು ಅಂತಕ್ಕಂಥ ಸ್ವಾರ್ಥ ಸುಮಾರು ಜನಕ್ಕೆ ಇರುತ್ತೆ. ನನಗೂ ಇದೆಯೇನು, ಬಟ್ ಆದರೆ ನನಗಿಲ್ಲ ಅದು. ಯಾಕಂತ ಹೇಳಿದ್ರೆ ನಾನು ಇವತ್ತು ಬಂದಿರತಕ್ಕಂಥದ್ದು ಉದ್ದೇಶನೇ ಬಂದು ಸೀಕಲ್ ಗ್ರಾಮದಲ್ಲಿ ಒಬ್ಬ ರೈತ ಕುಟುಂಬದ ಮನೆಯಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಲ್ಲಿ ವ್ಯಾಪಾರ ಮಾಡಿ ಬೆಂಗಳೂರು ದೇಶನ ನೋಡಿಕೊಂಡು ವಾಪಸ್ಸು ನಮ್ಮೂರ ಕಡೆ ಬಂದಿದ್ವಿ. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಇವತ್ತು ನಡೀತಾ ಇರ್ತಕ್ಕಂಥ ರಾಜಕಾರಣ ನನಗೆಲ್ಲ ತುಂಬ ಗೊತ್ತಿದೆ. ಸಾಕಷ್ಟು ಇರ್ತಕ್ಕಂಥ ನಮ್ಮ ರಾಜಕಾರಣಿಗಳು ಒಂದು 40-50 ವರ್ಷ ನಮ್ಮ ಜಿಲ್ಲೆಗಳಲ್ಲಿ ಏನು ಮಾಡಿರ್ತಕ್ಕಂಥದ್ದು ಗೊತ್ತಿದೆ. ಆದರೆ ಮುಂದುವರಿಬಾರ್ದು. ಇವತ್ತು ನಮಗೆ ನೀರು ಕೊಡ್ತಕ್ಕಂಥದ್ದು ನಡೀತಾ ಇಲ್ಲ. ನಾವೆಲ್ಲ ಏನು ಕೇಳ್ತಾ ಇದ್ದೀವಿ, ಇವತ್ತು ಖಾಲಿ ನೀರು ಕೇಳ್ತಾ ಇದ್ದೀವಿ. ಆಂಧ್ರದಲ್ಲಿ ಬಾರ್ಡ್ರ್ವರೆಗೂ ಬಂದಿದೆ ಕೃಷ್ಣಾ ನದಿ ನೀರು, ಆಂಧ್ರ ಸರ್ವೆ ನಂಬರ್ಗೆ ನೀರಿದೆ. ನಾವೆಲ್ಲ ಏನು ಪಾಪ ಮಾಡಿದ್ದೀವಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಾರ್ಡರ್ಲಿ ಇರ್ತಕ್ಕಂಥವ್ರು, ಆ ನೀರು ತಗೊಂಬಂದು ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿರ್ತಕ್ಕಂಥವ್ರು, ಅವ್ರು ಯಾರಿಗೂ ಗಮನ ಇಲ್ಲ. ಎತ್ತಿನ ಹೊಳೆ ನೀರು ಬರ್ತಕ್ಕಂಥದ್ದು ಕನಸಾಗಿದೆ. ಕೊಚ್ಚೆ ನೀರು ಇವತ್ತು ಎಲ್ಲರೂ ಇಟ್ಕೊಂಡು ಅದನ್ನು ಇವತ್ತು ಬೆಳೆಗಳು ಬೆಳೆದು ಇವತ್ತು ನಾವು ತಿನ್ನೋದಲ್ದಿರ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಕೂಡ ಈ ಬೆಳೆಗಳನ್ನ ಕಳಿಸ್ತಾ ಇದ್ದೀವಿ. ಇದೊಂದು ಮಾರಕ. ಇವತ್ತು ನಮ್ಮೆಲ್ಲರ ರೈತರ ಹೋರಾಟ ಇರಬೇಕು. ಈ ಸರ್ಕಾರದಲ್ಲಿ ಏನಾದರೂ ತರಲಿಲ್ಲ ಅಂದ್ರೆ ನಮ್ಮ ಸರ್ಕಾರದಲ್ಲೇ ಕರ್ತಕ್ಕಂಥ ಬದ್ಧತೆ ನಮಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದಿದೆ, 100% ಬರುತ್ತೆ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರಿಗೆ ನೀರು ತಗುವಂಥ ಕೆಲಸ ನಾವು ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಅವರ ಹೋರಾಟದಲ್ಲಿ ನಮ್ಮ ಎಲ್ಲರೂ ನಾಯಕರು ಒಗ್ಗೂಡಿ ಕೈ ಜೋಡಿಸಿ ಪಕ್ಷಾತೀತವಾಗಿ ನಮ್ಮ ರೈತರಿಗೆ ನೀರು ತಗೊಂಬಂಥ ಕೆಲಸ ಮಾಡಬೇಕು. ಆ ಹೋರಾಟದಲ್ಲಿ ಇವತ್ತು ಮುಂಬರುವ ದಿನಗಳಲ್ಲಿ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ನಮಗೆ ಎಲ್ಲ 2 ಜಿಲ್ಲೆಗೆ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗೆ ರೈತರಿಗೆ ಆಶೀರ್ವಾದ ಆಗಬೇಕು. ಅದೇ ನಿಟ್ಟಿನಲ್ಲಿ ಇವತ್ತು ಮೋದಿಜಿಯವ್ರನ್ನ ತಿಳ್ಕೊಳ್ತಕ್ಕಂಥ ದಿವಸ ಇವತ್ತೇನಂತ ಹೇಳಿದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಏನು ಹೇಳಿದರೆ ನಾವು ಒಂದು ತಿಳ್ಕೋಬೇಕು. ಆರ್ಟಿಕಲ್ 370 ತೆಗೆದಿದ್ದು ಯಾಕಂತ ಹೇಳಿದ್ರೆ ಮತ್ತೆ ರಾಜಕಾರಣಕ್ಕಾಗಿ ಕಾಂಗ್ರೆಸ್ಸಲ್ಲಿ ಇವತ್ತು ಮತ್ತು ಜಾತಿಗಳಲ್ಲಿ ಮಧ್ಯಗಳಲ್ಲಿ ಗಲಭೆಗಳ ತಗೊಂಡ್ಬಂದು ರಾಜಕಾರಣ ಮಾಡ್ತಾ ಇದ್ರು. ಆದರೆ ಮೋದಿಜಿಯವರು ಇವತ್ತು 370 ನಮ್ಮ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಆರ್ಟಿಕಲ್ 370 ತೆಗೆದ್ರು. ಅದೇ ರೀತಿ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಇವತ್ತು ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರು ಅಷ್ಟೂ ಜನನ ಹೊರಗಡೆ ಹಾಕಿ ಬಾಂಗ್ಲಾದೇಶದಲ್ಲಿ ಕೂಡ BJP ಇವತ್ತು ಬಂದಾಗಿದೆ. ಅದಾದ್ಮೇಲೆ ಇವತ್ತು ತಮಿಳುನಾಡಲ್ಲಿ ಕೂಡ ಇಂಡಿಕೂಟದಲ್ಲಿರ್ತಕ್ಕಂಥ DMK ಕೂಡ ಇವತ್ತು BJPಗೆ ಬೆಂಬಲ ಕೊಡುತ್ತೆ. ಮಹಿಳೆಯರಿಗೆ ಬಿಲ್ಲಲ್ಲಿ ಇವತ್ತು ಅವತ್ತು ಬಿಲ್ಲು ಫೇಲ್ ಆಗಿದಾಗ ನಗ್ತಾ ಇದ್ರು. ಯಾವುದು ರಾಜೀವ್ ಗಾಂಧಿ ಅವರ ಫ್ಯಾಮಿಲಿ ನಗ್ತಾ ಇದ್ರು, ಇಡೀ ದೇಶ ನೋಡ್ತಾ ಇತ್ತು ನಗೋದನ್ನ. ಅವರು ಮತ್ತೆ ಹತ್ತಿರದಲ್ಲೇ ಈ ಬಿಲ್ಲನ್ನ ತಗೋಬರ್ತಾರೆ. ಇವತ್ತು ವೆಸ್ಟ್ ಬೆಂಗಾಲ್ ಇರ್ತಕ್ಕಂಥದ್ದು ಗುಂಪು ಇವತ್ತು NDA ಸೇರ್ತಾ ಇದ್ದಾರೆ, DMK NDA ಸೇರ್ತಾ ಇದ್ದಾರೆ. ಈ ಬಿಲ್ಲನ್ನ ಮುಂದಿನ ದಿನದಲ್ಲಿ ತರೋದು ಗ್ಯಾರಂಟಿ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಮೀಸಲಾತಿ ಎಲ್ಲರೂ ಒಂದು ದೇಶದಲ್ಲಿರ್ತಕ್ಕಂಥ ಮಹಿಳಾ ಮೀಸಲಾತಿ ತರೋದು ಗ್ಯಾರಂಟಿ. ಅದೇ ರೀತಿ ನಮ್ಮ ಜಿಲ್ಲೆಗಳಲ್ಲಿ ಇರ್ತಕ್ಕಂಥದ್ದು ಡಿಲಿಮಿಟೇಷನ್ ಆಗೋದು ಗ್ಯಾರಂಟಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಏನಿರ್ತಕ್ಕಂಥದ್ದು ಇದೆಯಲ್ಲ, ಅದು ನಾನು ಅಂಧ ಪ್ರೇಮ ಅಂತ ಹೇಳಿದೆ. ಇವತ್ತು ಇಲ್ಲಿರ್ತಕ್ಕಂಥ ನಮ್ಮ ಶಿಡ್ಲಘಟ್ಟದಲ್ಲಿ ಸಾಕಷ್ಟು ಮುಸಲ್ಮಾನರು ಇದ್ದಾರೆ. ಯಾವ ಥರ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥವ್ರು ಒಂದಷ್ಟು ಜನ ಬಂದು ಇಲ್ಲೂ ಸೇರ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಅಂಧ ಪ್ರೇಮ ಇದೆ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ಭಾರತದಲ್ಲಿ ಎಲ್ಲರೂ ಒಂದೇ, ಹಿಂದೂಗಳು, ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು ಒಂದೇ. ಅಂಧ ಪ್ರೇಮ ತೋರಿಸ್ತಕ್ಕಂಥದ್ದು ಯಾರಾದರೂ ಪಾಕಿಸ್ತಾನಕ್ಕೆ ಅಂಧ ಪ್ರೇಮ ತೋರಿಸ್ತಕ್ಕಂಥವ್ರು ಪಾಕಿಸ್ತಾನಕ್ಕೆ ಹೋಗ್ಬೇಕು. ಒಳ್ಳೇದು. ಭಾರತ ಉಳಿಬೇಕಂತ ಹೇಳಿದ್ರೆ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಯಾರೋ ಅವರು ವೈಯಕ್ತಿಕವಾಗಿ ಅವರ ಪ್ರೇಮಕ್ಕೋಸ್ಕರ ಯಾರೋ ತೋರಿಸ್ತಕ್ಕಂಥ ಪ್ರೀತಿಯಿಂದ ಇಲ್ಲಿ ಗಲಭೆ ಆಗ್ತಕ್ಕಂಥದ್ದು ಬೇಡ. ಎಲ್ಲರೂ ನಾವೆಲ್ಲ ಒಂದೇನೆ. ನಾವು ರಾಜಕಾರಣಕ್ಕಾಗಿ ಯಾರನ್ನು ಬಳಸ್ಕೊಳ್ಳೋದು ಬೇಡ. ಹಿಂದೂಗಳಾಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಇಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ ಆಗಲಿ, ಎಲ್ಲರೂ ಒಟ್ಟಿಗೆ ವಿಕಸಿತ ಭಾರತಕ್ಕೆ ಕೈ ಜೋಡಿಸ್ಬೇಕು, ಭಾರತನ ಉಳಿಸ್ಬೇಕು.
ಹಂಗಾಗಿ ಈ ಒಂದು ನಮ್ಮ ಭಾರತದಲ್ಲಿ ಏನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಸಬ್ಕಾ ಪ್ರಯಾಸ್ ಅಂತ ಹೇಳ್ತಕ್ಕಂಥ ಮೋದಿಜಿಯವರ ಏನು ಇದೆ 2047ಕ್ಕೆ ವಿಕಸಿತ ಭಾರತ ಆಗೋದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಮುಂಬರುವ ದಿನಗಳಲ್ಲಿ ಭಾರತ ಸುಭಿಕ್ಷ ಆಗಬೇಕು. ಮೋದಿಜಿಯವರು 100 ವರ್ಷ ಆಡಳಿತ ಅವರು ಬದುಕಿರೋವರೆಗೂ ಇರಬೇಕು ಅಂತ ಹೇಳಿ ಇವತ್ತು ನಾವು ಪೂಜೆ ಮಾಡಿದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.